ಆದರೆ ನನ್ನ ಮೇಲೆ FIR ಹಾಕೋಕ್ಕಾಗ್ತಿದೆ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾದಮೇಲೆ ಅವರ ಚುನಾವಣೆ ಸಂದರ್ಭದಲ್ಲಿ ವರುಣದಲ್ಲಿ 2 ಕೇಸ್ ಹಾಕಿದ್ರು, 2 FIR ಮಾಡಿದರು. ಶಿಗ್ಗಾವಿನಲ್ಲಿ ಒಂದು FIR ಮಾಡಿದರು. ಆನಂತರ ದಾವಣಗೆರೆಯಲ್ಲಿ FIR ಮಾಡಿದರು. ಶಹಾಪುರದಲ್ಲಿ FIR ಮಾಡಿದರು. ಬೆಂಗಳೂರಿನಲ್ಲಿ ಪುನೀತ್ ಕೆರಳೆ ವಿಚಾರದಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು FIR ಮಾಡಿದ್ದಾರೆ, ಹಾಗೂ ಮಾಗಡಿನಲ್ಲಿ ಒಂದು FIR ಮಾಡಿದ್ರು. ಈಗ ಉದಯಗಿರಿ ಸ್ಟೇಷನಲ್ಲಿ FIR ಮಾಡಿದ್ದಾರೆ. ಹೀಗೆ ಸಾಲಾಗಿ ನನ್ನನ್ನೇನು FIR ಮಾಡಿ ನನ್ನನ್ನೇನು ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಮನೆಯಿಂದ ಹೊರಗಡೆ ಬರಬಾರ್ದು ಅಂತೇಳಿ ಹೇಳ್ಬಿಟ್ಟು ಉದ್ದೇಶದಿಂದ ಮಾಡ್ತಾಯಿದ್ದಾರೆ ಅಂತ ಅನಿಸ್ತಿದೆ. ಆಯಿತು, ನಾನು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ? ಯಾರನ್ನ ಪ್ರಚೋದಿಸಿದ್ದೀನಿ? ಏನು ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದಾ? ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು? ಮುಸಲ್ಮಾನರಿಗೆ, ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ. ಅಲ್ಲೊಬ್ಬ ಮುಲ್ಲಾ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ. ಇದು ಪ್ರಚೋದನಕಾರಿನ? ಅಥವಾ ಮುಸಲ್ಮಾನರು ಪುರ್ಸೊತ್ತಿಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ, ಇದು ಪ್ರಚೋದನಕಾರಿನ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರ್ಸೊತ್ತಿಲ್ದರೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನು ನಾನು ಹೇಳಿದ್ದೀನಿ, ಸತ್ಯನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನೇ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇದ್ದಲ್ಲೇ ಮಕ್ಕಳು ಹುಟ್ಟಿಸ್ತಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದ್ದೀರಿ ನೀವು. ಆಯಿತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವ್ರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು?